ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದ ಮನೆ ಪದ್ಮನ ಬರಮಾಡ್ಕೊಳ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಸೌಜನ್ಯ ಪರ ಧ್ವನಿ ಎತ್ತಿರ್ತಕ್ಕಂಥ ಉತ್ತರ ಕರ್ನಾಟಕದ ಚಕ್ರವರ್ತಿ ಅವರಿಗೆ ಲೆಫ್ಟು ಲೈಟು ಹಾಗೆ ಹೀಗೆ ಅಂತೇಳಿ ಬೆಳಗ್ಗೆ ಒಬ್ಬಳು ಪುಂಗಿದ್ಲು. ಚಕ್ರವರ್ತಿ ಇನ್ನು ನನ್ನ ವಿಚಾರದಲ್ಲಿ ಸ್ವಿಚ್ ಆಫ್. ಅವರಿಗೆ ಜೀವ ಬೆದರಿಕೆ ಅಥವಾ ಅವರಿಗೆ ಜೀವ ಬೆದರಿಕೆ ಧರ್ಮಸ್ಥಳದವರ ಕಡೆಯಿಂದ ಜೀವ ಬೆದರಿಕೆ ಕರೆ ಮಾಡುವುದಕ್ಕೆ ಹೇಳಿದ್ದೇನೆ. ನನ್ನ ಬಗ್ಗೆ ಏನಾದರೂ ಮಾತನಾಡಿದರೆ ಧರ್ಮಸ್ಥಳದವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಈ ವಿಡಿಯೋದ ಅರ್ಥ. ಆದರೆ ಕಥೆನೇ ಬೇರೆ ಐತೆ. ಈ ಒಮ್ಮ ಹುಚ್ಚಿ ಆಗಿಬಿಟ್ಟಾಳ್ರಿ. ಹೇಗೆ ಬೇಕಾದರೂ ತಿರ್ಸ್ತಾಳೆ ಇವಳು ಕಥೆಯನ್ನು ಹೇಗೆ ಬೇಕಾದರೂ ತಿರುಗಿಸ್ತಾವಳೆ. ಇವಳ ಮಾತನ್ನು ಯಾರು ನಂಬಕ್ಕೆ ಹೋಗಬೇಡಿ. ಈಗ ನಮ್ಮ ಪಕ್ಕದ ಮನೆ ಪದ್ಮ ಆಂಟಿನ ಕರೆಯೋಣ, ಇಂಟ್ರ್ಯೂ ಮಾಡೋಣ. ನಮಸ್ಕಾರ, ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ವಾಮಿ, ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದ ಮನೆಯ ಪದ್ಮ ಆಂಟಿ ನಮ್ಮ ಯೂಟ್ಯೂಬ್ ಮುಖಾಂತರ ನೇರವಾಗಿ ಸಂದರ್ಶನ ಕೊಡಲಿಕ್ಕಿದ್ದಾರೆ. ಅವ್ರನ್ನ ಕರೆಯೋಣ ಬೇಡ ಹೇಳಿ, ದಯವಿಟ್ಟು ಕರೀರಿ ಅಂತ ನಮ್ಮ ಸ್ನೇಹಿತರೆಲ್ಲರೂ ಹೇಳಿದರು. ಅದಕ್ಕೋಸ್ಕರ ಅವ್ರನ್ನ ಇಂಟ್ರ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಪಕ್ಕದ ಮನೆ ಪದ್ಮ ಆಂಟಿಯನ್ನು ಇಂಟ್ರ್ಯೂ ಮಾಡ್ಬೇಕಂತೇಳಿ ನಾನು ಭಾಳ ದಿನಗಳಿಂದ ಕಾದಿದ್ದೆ. ಆ ಅಮ್ಮ ನನಗೆ ಇವತ್ತು ಸಿಕ್ಕಿದ್ಲು. ಇಲ್ಲೇ ಮೂಡುಬಿದ್ರೆ ಬೀಚಲ್ಲಿ ಭಿಕ್ಷೆ ಬೇಡ್ತಾ ಇದ್ಲು. ಯಾರ ಹತ್ರ? ಧರ್ಮಸ್ಥಳದ ಕಾಮಂದನ ಹತ್ರ, ಅವರ ಗ್ಯಾಂಗಿನವರ ಹತ್ರ. ಅವ್ರ ಪಾಪ ಭಾಳ ಕೊಟ್ಟಿರಬೇಕು. ಅದ್ರ ಬಗ್ಗೆ ಬಂದು ಏನಾದರೂ ಹೇಳ್ತಾಳ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅವ್ರನ್ನೇ ಕೇಳೋಣ. ಮೇಡಮ್ರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು? ನಾನು ಪದ್ಮ ಅಂತ. ಮೇಡಮ್ರೇ, ನೀವು ಏನು ಕೆಲಸ ಮಾಡ್ತಿರೋದು? ನಾನು ನೋಡಿ ಯಾವುದೋ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ AC ಗಾಳಿ OC ಆಗಿ ಬರುತ್ತೆ. ಅವರು ಸಂಬಳ ಸಮೇತ ನನಗೆ ಬೇಜನ್ ಕೊಡ್ತಾರೆ. ಒಂದು 25-30 ಸಾವಿರ ಕೊಡ್ತಾರೆ. ಆ ಸಂಬಳಕ್ಕೆ 7 to 4 ಆ ಸಂಬಳಕ್ಕೆ 7 to 4 ಕೆಲಸ ಮಾಡಬೇಕು. 7 to 4 ಅಂದರೆ ಏನು ಮೇಡಮರೇ? 7 to 4 ಅಂದರೆ ಬೆಳಗ್ಗೆ 7 ಗಂಟೆಗೆ ಹೋಗಬೇಕು, ಎದ್ದುಬಿಟ್ಟು ತಿಂದುಬಿಟ್ಟು ಹೋಗಬೇಕು. ಸಾಯಂಕಾಲ 4 ಗಂಟೆವರೆಗೂ ನಾನು ಅಲ್ಲಿ ದುಡಿಬೇಕು. ಹೌದಾ ಮೇಡಮರೇ, ಇಷ್ಟೊಂದು ಕಷ್ಟ ಇದೆಯಾ? ಏನು ಮಾಡೋದಪ್ಪ, ನಿಮ್ಮ ಯೂಟ್ಯೂಬ್ ಚಾನಲ್ ಇದರಲ್ಲ, ಜ್ವಾಲಾಮುಖಿ ಮತ್ತು ಚಕ್ರವರ್ತಿ, ಅಣ್ಣ ಬಾಂಡು, ಇವ್ರ ಮೇಲೆಲ್ಲ ಕೇಸ್ ಹಾಕ್ಬೇಕಲ್ಲಪ್ಪ. ಅವರಿಗೆಲ್ಲ ದುಡ್ಡು ಇವ್ರ ಮೇಲೆಲ್ಲ ಕೇಸ್ ಹಾಕಿ ಲಾಯರಿಗೆ ಫೀಸ್ ಕೊಡಬೇಕಲ್ಲಪ್ಪ. ಲಾಯರಿಗೆ ಫೀಸ್ ಕೊಡೋದಂದರೆ ಕೇಸ್ ನಡೆಸಲ್ಲಲ್ವಾ? ಅದಕ್ಕೋಸ್ಕರನೇ ನಾನು ದುಡಿಯಕತ್ತೀನಿ. ಅಲ್ಲ ಮೇಡಮರೇ, ನೀವು ಒಬ್ಬರೇ ಇಷ್ಟೊಂದು ಕಷ್ಟಪಡೋದು ಯಾಕೆ? ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೇಳ್ಬೋದಲ್ವಾ? ನಿಮ್ಮ ಗಂಡನ ಸಪೋರ್ಟ್ ಕೇಳಬೇಕಲ್ವಾ? ಅಯ್ಯೋಯ್ಯೋ, ಅದ್ರ ಬಗ್ಗೆ ಏನು ಹೇಳ್ತೆ ಬಿಡ್ರಿ. ಅಯ್ಯೋಯ್ಯೋ, ಅದ್ರ ಬಗ್ಗೆ ಏನು ಹೇಳ್ಬೇಕು ನಾನು? ಒಂದು ಅರ್ಥ ಆಗ್ತಿಲ್ವೇ? ನೋಡಿ ಮಲ್ಲಿಕಾರ್ಜುನವರೇ, ತಾತಪ್ಪನವರೇ, ನಮ್ಮ ಗಂಡ ಬಿಟ್ಟು ಭಾಳ ವರ್ಷ ಆಯಿತು. ಅದಕ್ಕೋಸ್ಕರನೇ ನಾನು ಕೆಲವೊಬ್ಬರನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. 15 ಸಾವಿರ ಕೊಟ್ಟು, 12 ಸಾವಿರ ಕೊಟ್ಟು, 2 ಸಾವಿರ, 3 ಸಾವಿರ ಈ ಥರ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅಂದರೆ ಏನಂತ ಬರ್ತಾ ಮೇಡಮರೇ ನೀವು? ಕೆಲವೊಬ್ಬ ಗಂಡು ಮಕ್ಳಿದ್ದಾರಲ್ರಿ, ನನಗೆ ಬೇಕಾದವ್ರನ್ನ ಪರ್ಚೇಸ್ ಮಾಡ್ಕೊತೀನಿ. ಎದಕ್ಕೆ ಮೇಡಮರೇ? ನನಗೆ ಸೆಕ್ಯೂರಿಟಿ ಕೊಡಬೇಕಲ್ರಿ. ಸೆಕ್ಯೂರಿಟಿ ಈ ಸೌಜನ್ಯ ಹೋರಾಟಗಾರರು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡ್ತಾರಲ್ಲ, ಅದಕ್ಕೆ ಇವ್ರನ್ನ ಸೆಕ್ಯೂರಿಟಿಯಾಗಿ ಇಟ್ಕೊಂಡಿನಿ. ಓ ಮೇಡಮರೇ, ಅರ್ಥ ಬೇರೆ ಆಗುತ್ತೆ. ಇಟ್ಕೊಂಡಂಬುದು ಬೇರೆ, ನೀವು ಅವ್ರನ್ನ ಕೆಲ್ಸಕ್ಕಂತೇಳಿ ಕರೆಕ್ಟಾಗಿ. ಮೇಡಮರೇ, ನೀವು ಇಟ್ಕೊಂಡಿನಿ ಅಂತ ಹೇಳಿದ್ರೆ ಬೇರೆ ಅರ್ಥ ಬರುತ್ತೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ತಾತಪ್ಪರೇ, ನಾನು ಅವ್ರನ್ನ ನನ್ನ ಬಾಡಿ ಗಾರ್ಡಾಗಿ ಇಟ್ಕೊಂಡಿದ್ದೀನಿ. ಅಣ್ಣ ಬಾಂಡ್ ಬೇರೆ ನನಗೆ ಪೆಟ್ರೋಲ್ ಸುರಿದು ಏನನ್ನೋ ಮಾಡ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಬಂದು ಏನು ಮಾಡಿಬಿಟ್ರೆ, ನನಗೆ ಕೆಲವೊಬ್ಬರು ಪೆಟ್ರೋಲ್ ಸುರಿದು ಹಾಗೆ ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನನಗೆ ಜೀವ ಭಯ ಆಗಿ
ಸೆಕ್ಯೂರಿಟಿಗಳ ಇಟ್ಕೊಂಡು ಕಣ್ರಿ. ಹೌದಾ ಮೇಡಮರೇ? ಅಲ್ಲ ರೀ, ನೀವು ಧರ್ಮಸ್ಥಳದ ಪರವಾಗಿದ್ದೀರಾ ಅಥವಾ ಸೌಜನ್ಯ ಪರವಾಗಿದ್ದೀರಾ? ನೋಡಿ ಮಲ್ಲಿಕಾರ್ಜುನ ಅವರೇ, ನಾನು ಯಾವುದರಲ್ಲೂ ಇಲ್ಲ. ಡಿ ಗ್ಯಾಂಗಲ್ಲೂ ಇಲ್ಲ, ಬಿ ಗ್ಯಾಂಗಲ್ಲೂ ಇಲ್ಲ. ಮೇಡಮರೇ ಬುರುಡೆ. ನೋಡಿ ಮಲ್ಲಿಕಾರ್ಜುನ ಅವರೇ, ಇಲ್ಲಿ ಡಿ ಗ್ಯಾಂಗ್ ಅಂದರೆ ಧರ್ಮಸ್ಥಳದ ದಣಿಗಳ ಗ್ಯಾಂಗ್ ಅಂತಾರಪ್ಪ, ನನಗೆ ಸರಿ ಗೊತ್ತಿಲ್ಲ. ಮತ್ತು ಬಿ ಗ್ಯಾಂಗು ಅಂದರೆ ಅದೇನೋ ನಮ್ಮ ಇವ್ರು ತಂದಿದ್ದಲ್ಲ, ನಿಮ್ಮ ಅಂದರೆ ಏನ್ರಿ? ಇಲ್ಲ ರೀ, ನಾನು ಅವಾಗ ಸ್ವಲ್ಪ ಹೋರಾಟದಲ್ಲಿದ್ದೆ, ಹಂಗಾಗಿ ಬಾಯಿ ತಪ್ಪಿ ಬಂದುಬಿಡುತ್ತೆ. ಬುರುಡೆ ತಂದಿದ್ರಲ್ಲ ಅದಕ್ಕೆ ಬುರುಡೆ ತಂದುಬಿಟ್ಟಿದ್ರಲ್ಲ ಅದಕ್ಕೆ ಅವ್ರನ್ನ ಬುರುಡೆ ಗ್ಯಾಂಗ್ ಅಂತವ್ರೆ. ಅವರು ಡೀಲ್ ಕೊಟ್ಟು ಡೀಲ್ ಮುಗಿಸ್ತಾರಲ್ಲ ಸರ್ಕಾರಕ್ಕೆ, ಅವ್ರಿಗೆ ಇವ್ರಿಗೆ ಯೂಟ್ಯೂಬರ್ಸನ್ನು ಬಡಿಲಕ್ಕೆ, ಯೂಟ್ಯೂಬನ್ನು ಕಿತ್ತಸಲಿಕ್ಕೆ ಡೀಲ್ ಮುಗಿಸ್ತಾರಲ್ಲ, ಅದಕ್ಕೆ ಅವ್ರನ್ನ ಡೀಲ್ ಮಾಸ್ಟ್ರು ಡಿ ಗ್ಯಾಂಗ್ ಅಂತವ್ರೆ. ಓಹೋ ಮೇಡಮರೇ, ಮತ್ತು ನೀವು ಮೊನ್ನೆ ಫೋನ್ ಮಾಡಿದಾಗ ಮತ್ತು ಕೆಲವೊಂದು ಯೂಟ್ಯೂಬಲ್ಲಿ ಬಂದು ಹೇಳ್ತಾ ಇದ್ದೀರಲ್ಲ, ನನಗೆ ಡಿ ಗ್ಯಾಂಗ್ನವರು ಫುಲ್ ಸಪೋರ್ಟ್ ಮಾಡ್ತಾರೆ, ಅವರೆಲ್ಲ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿ ಯಾರ ಬಗ್ಗೆ ಬೇಕಾದರೂ, ಯಾರ ಹೆಣ್ಣುಮಕ್ಕಳ ಬಗ್ಗೆ ಆದರೂ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ಬೆತ್ತಲೆ ವಿಡಿಯೋಗಳನ್ನು ಫೋಟೋಗಳನ್ನು ಬಿಡುತ್ತೇವೆ ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಮೇಡಮರೇ? ನೋಡಿ ಮಲ್ಲಿಕಾರ್ಜುನ ತಾತನವರೇ, ಜ್ವಾಲಾಮುಖಿ ತಾತನವರೇ, ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ತಂಟೆಗೆ ಬಂದಾಯಿತು. ಅಲ್ಲ ಮೇಡಮರೇ, ಅವ್ರ ತಂಟಿಗೆ ನೀವು ಹೋದ್ರೆ ನಿಮ್ಮ ತಂಟಿಗೆ ಅವ್ರು ಬಂದ್ರ? ಇಲ್ಲ ಸ್ವಾಮಿ, ನಾನು ಸುಮ್ಮನೆ ಇದ್ದೆ, ಅವ್ರ ಹತ್ರ ಡೀಲ್ ತಗೊಂಡು ದುಡ್ಡು ಇಸ್ಕೊಂಡು ಸುಮ್ಮನೆ ಇದ್ದೆ. ಆದರೆ ನಮ್ಮ ಡೀಲ್ ಕೊಟ್ಟಿರ್ತಕ್ಕಂಥ ಧರ್ಮಸ್ಥಳದ ದಣಿಗಳ ಪರವಾಗಿರ್ತಕ್ಕಂಥ ಕೆಲವೊಂದು ವ್ಯಕ್ತಿ ನನಗೇನು ಕ್ರೆಡಿಟ್ ಮಾಡಿದ್ನಲ್ಲ ಅಮೌಂಟು, ಅವಯ್ಯ ಫೋನ್ ಮಾಡಿ ಹೇಳ್ದ ಏನಂತ ಹೇಳ್ದೆ ಗೊತ್ತಾ? ನೀನು ದುಡ್ಡು ಇಸ್ಕೊಂಡ್ಬಿಟ್ಟು ಸುಮ್ಮನೆ ಇದೆಯಲ್ಲಮ್ಮ, ಏನಾದರೂ ಇವ್ರ ಮಾನ ಮರ್ಯಾದೆ ಹಾರಾಜ್ ಹಾಕಮ್ಮ, ಇಲ್ಲಂದರೆ ನಮಗೆ ಜೈಲು ಊಟ ಗ್ಯಾರಂಟಿ ಕಣಮ್ಮ, ನಮ್ಮ ದಣಿಗಳು ಹೋದ್ಮೇಲೆ ನಿನಗೆ ಚಿಪ್ಪೆ ಗತಿ. ತಟ್ಟೆ ಹಿಡ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಅಮ್ಮ ತಾಯಿ ರೂಪಾಯಿ ಹಾಕು ಅಂತ ಬೀಳಬೇಕು ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾನು ಫಸ್ಟ್ಗೆ ಯೂಟ್ಯೂಬರ್ನ ಬುಟ್ಟಿಗೆ ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಅದರಲ್ಲೂ ನಾನು ಸಕ್ಸಸ್ ಕೂಡ ಆದೆ. ಅವ್ರಿಗೆ ಯಾವ ಥರ ಬುಟ್ಟಿಗೆ ಹಾಕ್ಕೊಂಡಂದರೆ ಅವ್ರ ಕೇಸಿಗೆ ನಾನು ದುಡ್ಡು ಕೊಟ್ಟೆ, ಹಾಗೆ ಹೀಗೆ ಏನೇನೋ ಮಾಡ್ಕೊಂಡು ಹೋದೆ. ಹೆಂಗೋ ಬುಟ್ಟಿಗೆ ಬಿದ್ದ ಅಂದ್ಕೊಂಡಿದ್ದೆ. ಆದರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾದ್ಮೇಲೆ ಅವರು ನನ್ನನ್ನು ಬ್ಲಾಕ್ ಮಾಡಿಬಿಟ್ರು. ನನಗೆ 15,000 ದುಡ್ಡು ಕೊಡ್ಬೇಕಣ್ರಿ. ಆ ದುಡ್ಡು ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ಕೊಂತ ಇಲ್ಲಿವರೆಗೂ ಹಂಗೆ ಹೇಳ್ಕೊಂತ ಬಂದೆ. ಆದರೆ ನನಗೆ ನಿನ್ನೆ ಅವ್ರು ದುಡ್ಡು ಹಾಕಿದ ಮೇಲೆ ನಾನು ಈಗ ಅವರನ್ನು ಏನು ಮಾಡಬೇಕು ಗೊತ್ತಾ? ಅವರ ಬಂಡವಾಳ ಬಯಲಿಗೆ ಹಾಕ್ತೀನಿ ಅಂತೇಳಿ ಈಗ ಸ್ಟಾರ್ಟ್ ಮಾಡೀನಿ. ಇದಕ್ಕೆ ನಮ್ಮ ದಣಿಗಳು ಇಷ್ಟು ಅಮೌಂಟ್ ಕೊಟ್ಟಿದ್ದಾರಂತ ನಿಮಗೆ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬೇಡ ಮೇಡಮ್, ನಮಗೆ ಆ ಥರ ಏನು ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ದಣಿಗಳು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ನಮಗೇನು ಹೇಳಕ್ಕೆ ಹೋಗಬೇಡಿ. ನಮ್ಮ ಬಾಯಿ ನೆಟ್ಟಿಗಿಲ್ಲ, ಮತ್ತು ಮುಂದೆ ಒಂದಿನ ನಿಮಗೆ ಸಮಸ್ಯೆ ಆಗುತ್ತೆ ನೋಡಿ ಮೇಡಮರೇ. ಹಂಗೇನಿಲ್ಲ ಬಿಡ್ರಿ, ಇವರು ಸೌಜನ್ಯ ಹೋರಾಟಗಾರರು ಅತ್ಯಾಚಾರಿಗಳಂತ ನಾನೇ ಹೇಳಿದ್ದೆ. ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಂಡಸರು ಅತ್ಯಾಚಾರಿಗಳಂತ ಹೇಳಿದ್ದೆ. ಯಾವೊಬ್ಬ ಯೂಟ್ಯೂಬರ್ ಸಮೇತ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಿರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು. ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅವನೊಬ್ಬ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ಮಂಜುನಾಥ ಅವರೊಬ್ಬರು, ಮತ್ತು ಅವಳ್ಯಾರು ವಿಜಯ್ ನಾರವಿ, ಮತ್ತು ಇನ್ನೊಬ್ಬನ ಯಾವನು ಇದನ್ನಲ್ಲಪ್ಪ ಅಣ್ಣ ಬಾಂಡು, ಅವರೊಂದೇ ನನ್ನ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಇನ್ನು ಬೇರೆ ಯಾರೂ ಮಾತಾಡಿಲ್ಲ. ಇವ್ರನ್ನ ಕೂಡ ಪರ್ಚೇಸ್ ಮಾಡೋಕ್ಕೆ ನಮ್ಮ ದಣಿಗಳ ಚೀಲಗಳು ಹೋಯ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಾದರೆ ಖಂಡಿತವಾಗೂ ನಿಮ್ಮ ಚಾನಲ್ಗೆ
ಫಸ್ಟ್ಗೆ ತಿಳಿಸ್ತೀನಿ ಮಲ್ಲಿಕಾರ್ಜುನವರೇ, ತಾತಪ್ಪನವರೇ, ನಿಮ್ಮನ್ನು ಬೈದಿದ್ದಕ್ಕೆ ಸಾರಿ. ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆಲ್ಲ ಮಾತನಾಡ್ತಾರೆ ಗೊತ್ತಾ? ಹೌದಾ ತಾಯಿ? ಏನೆಲ್ಲ ಮಾತಾಡ್ತಾರ? ಏನಂತ ಮಾತಾಡ್ತಾರಮ್ಮ? ನೋಡಿ ತಾತಪ್ಪನವರೇ, ನಿಮಗೆ ಏಜ್ ಆಗಿಬಿಟ್ಟಿದೆ. ನೀವು ಹೆಂಗೋ ಧರ್ಮಸ್ಥಳ ಸಂಘದ ಬಗ್ಗೆ, ಸೌಜನ್ಯಗಳ ಬಗ್ಗೆ ಏನೋ ಮಾತಾಡಿಕೊಂಡು ನೀವು ತಿಂಗಳಿಗೆ ಲಕ್ಷಗಟ್ಟಲೆ ತಗೊತಾ ಇದ್ದೀರಿ. ನನಗೆ ಯಾರು ಕೊಡ್ತಾರ್ರಿ? ಏನಮ್ಮ ಬಂದಿತ್ತು? ಲಕ್ಷಗಟ್ಟಲೆ ಬರುತ್ತಾ ಯೂಟ್ಯೂಬಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಲಕ್ಷಗಟ್ಟಲೆ ಇಲ್ಲ ಕಣಮ್ಮ. ನಮಗೆ ನಮ್ಮಮ್ಮ ಅಂದ್ರೆ ಒಂದು 3-4 ಸಾವಿರ ಬರ್ಬೋದು. ಅದು ನಾವು ಸಿಗರೇಟ್ ಸೇದ್ ವಿಷ ಕೂಡ ಅದು ಸರಿ ಹೋಗ್ತಾ ಇಲ್ಲ ಕಣಮ್ಮ. ದಯವಿಟ್ಟು ನಮಗೆ ಭಾಳಮ್ಮ, ನಮಗೆ ಸಿಗರೇಟಿಗೆ ಕಮ್ಮಿ ಬರ್ತಾ ಇದೆ ನೋಡಿ ತಾಯಿ. ನಮಗೆ ಯೂಟ್ಯೂಬಿಂದ ಬರ್ತಕ್ಕಂಥದ್ದು 4-5 ಸಾವಿರ. ಅದು ನಾವು ಸಿಗರೇಟ್ ಸೇದಿನೋ ಬೀಡಿ ಸೇದಿನೋ ಅಲ್ಲಿಗೆ ಬಿಸಾಕ್ಬಿಡ್ತೀವಿ. ಅದು ಕೂಡ ಕಮ್ಮಿ ಬರುತ್ತೆ ಕಣಮ್ಮ. ಏನು ಹೇಳ್ಬಿಟ್ಟಪ್ಪ ನೀನು? ಅಷ್ಟೇ ಬರೋದು? ಹಂಗಾದ್ರೆ ನೀನು ಬಂದ್ಬಿಡ್ತೀಯಾ ಈ ಕಡೆ ಪಾಡಿಗೆ? ಬರ್ತೀಯಾ? ಸಿಗರೇಟಿಗೆಲ್ಲ ನಿನಗೆ ಲಕ್ಷ ಲಕ್ಷ ದುಡ್ಡು ಕೊಡ್ತೀನಿ. ಏನಮ್ಮ ಅಂತ ಹೇಳಿದ್ದು? ಏನಮ್ಮ ಹೇಳಿದ್ದು ನೀನು? ನನಗೆ ಲಕ್ಷ ಲಕ್ಷ ದುಡ್ಡು ಕೊಡ್ತೀರಾ? ಓಹೋ, ನೀನು ಲಕ್ಷ ಲಕ್ಷ ಕೊಟ್ಟರು ಸಮೇತ ನನ್ನನ್ನು ಕೊಂಡುಕೊಳ್ಳಲಾಗುವುದಿಲ್ಲ ತಾಯಿ ನಿನ್ನ ಕೈಲಿ. ನನಗೆ ಸೌಜನ್ಯಳಿಗೆ ನ್ಯಾಯ ಬೇಕು. ನನ್ನ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಬೇಕು. ಧರ್ಮಸ್ಥಳದವರು SKRDP ಎಂಬುವ ಸಂಸ್ಥೆಯನ್ನಿಟ್ಟುಕೊಂಡು ಇಡೀ ರಾಜ್ಯದ ತುಂಬ, ಇಡೀ ಊರೂರುಗಳಲ್ಲಿ ಹಬ್ಬಿಕೊಂಡು ಜನರನ್ನು ದೌರ್ಜನ್ಯ ಮಾಡಿ ಅಕ್ರಮ ಮೀಟ್ರ್ ಬಡ್ಡಿ ಧರಿಸಿ ಆ ದುಡ್ಡನ್ನು ಕೆಲವೊಬ್ಬ ರಾಜಕಾರಣಿಗಳಿಗೆ ಹೋಗ್ತಕ್ಕಂಥ ಮಾಹಿತಿ ಸ್ವಲ್ಪ ಸಿಕ್ಕಿದೆಯಮ್ಮ. ಇದರ ಬಗ್ಗೆ ನಿಖರವಾದ ಮಾಹಿತಿ ಸಿಕ್ಕ ಮೇಲೆ ನಿನಗೆ ಹೇಳ್ತೀನಮ್ಮ. ಅವಾಗ ಕೂಡ ನೀನು ಅವ್ರ ಹತ್ರ ಭಿಕ್ಷೆ ಕೇಳು. ಏನು ಸರ್ ಹೇಳಿದ್ರಿ ನೀವು? ನನಗೆ ಧರ್ಮಸ್ಥಳ ಸಂಘದ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನಾನು ಏನಂತ ಧ್ವನಿ ಎತ್ತಿರ ಮುಗೀತು. ಏನಾಗುತ್ತೆ ಹೇಳಮ್ಮ. ನೋಡಿ ಮುದುಕಪ್ಪನವರೇ, ನಮ್ಮ ಫ್ಯಾಮಿಲಿ ಅವರೆಲ್ಲ ರಿಚ್ ಇದ್ದಾರೆ. ಹೆಂಗಮ್ಮ ರೀಚ್ ಆದರು? ನೋಡಿ ನೀವು ಪದೇ ಕೇಳ್ತಾ ಇದ್ದೀರ, ನನಗೆ ಮೆಂಟಾಗಿ ಹೋಗ್ಬಿಡುತ್ತೆ. ನಾನು ನಿಜ ಎಲ್ಲ ಹೇಳಬೇಕಾಗುತ್ತೆ. ಏನು ನಿಜ ಅಂತ ನೀವು ಕೇಳಕ್ಕೆ ಹೋಗ್ಬೇಡಿ. ನಮ್ಮ ಇಡೀ ಫ್ಯಾಮಿಲಿ ಧರ್ಮಸ್ಥಳದ ದಣಿಗಳ ಕಪ್ಪಿ ಮುಷ್ಟಿಯಲ್ಲಿ ಸಿಲುಕಾಕೊಂಡಿದ್ದೇವೆ. ನಿಜವಾಗ್ಲೂ ನಾವು ಮಾತಾಡಲಿಲ್ಲ. ಧರ್ಮಸ್ಥಳದ ಗ್ಯಾಂಗಿನವರು ನಾವು ಏನಾದರೂ ಸೌಜನ್ಯ ಹೋರಾಟಗಾರ ವಿರುದ್ಧವಾಗಿ ಮಾತನಾಡಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿಯ ಮೆಂಬರ್ಗಳನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಸ್ವಾಮಿ. ಅದಕ್ಕೋಸ್ಕರನೇ ನಾನು ಸೌಜನ್ಯ ಹೋರಾಟಗಾರರನ್ನು ತೇಜವಾದಿ ಮಾಡ್ಕೊತ ಜೀವನ ಮಾಡ್ತಿದ್ದೇನೆ. ದಯವಿಟ್ಟು ನನ್ನನ್ನು ಮತ್ತೊಮ್ಮೆ ಏನು ಖುಷಿ ಕೇಳಕ್ಕೆ ಹೋಗ್ಬೇಡಿ. ನಮಸ್ಕಾರ. ನಿಮ್ಮ ಚಾನಲ್ಗೆ ನಿಮಗೂ ನಮಸ್ಕಾರ. ನಾನು ನಿಮ್ಮ ದಂಡಿಗೆ ಬರಲ್ಲ ಸ್ವಾಮಿ. ನಮಸ್ಕಾರ. ಓಹೋ, ಅಂದರೆ ನಿನಗೆ ಸೌಜನ್ಯ ಹೋರಾಟಗಾರರನ್ನು ತೇಜವಾದಿ ಮಾಡಿ ಸೌಜನ್ಯ ಹೋರಾಟವನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಧರ್ಮಸ್ಥಳದ ಗ್ಯಾಂಗ್ನವರು ದುಡ್ಡು ಕೊಟ್ಟು ಕೊಂಡ್ಕೊಂಡಾರೆ ಎಂಬುವ ಸಂಗತಿ ನೀನೇ ಹೇಳ್ದಂಗಾಯ್ತಲ್ವಾ? ನೋಡಿ ಸ್ನೇಹಿತರೆ, ಇಷ್ಟೊತ್ತು ಏನೆಲ್ಲ ನೋಡಿದ್ರಲ್ಲ, ಇದು ಅವಳ ನನಗೆ ಚಾಟ್ ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳದವರು ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನು ಇದೇ ಥರನೇ ಮಾತಾಡಬೇಕು, ಇದು ನನ್ನ ಉದ್ದೇಶ ಅಂಥೇಳಿ ಅವಳೇ ನಮ್ಮ ಪಕ್ಕದ ಮನೆ ಪದ್ದುನೇ ಹೇಳಿರ್ತಕ್ಕಂಥದ್ದು. ನಮಸ್ಕಾರ. ಇಷ್ಟೊತ್ತು ನೋಡಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸತತವಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವರು ಏನಾದರೂ ಮುಂದಿನ ದಿನಗಳಲ್ಲಿ ನಾಳೆ ನಾಳೆ ಏನಾದರೂ ಮಾತಾಡಿದರೆ ಅವರ ಹಿಸ್ಟ್ರಿನ ಬಯಲಿಗೆ ಹಾಕೋಣ. ಅವಳ ಕಾಲ್ ರೆಕಾರ್ಡ್, ಯೂಟ್ಯೂಬ್ ಚಾಟಿಂಗ್ ಪ್ರತಿಯೊಂದು ನನ್ನಲ್ಲಿ ಉಂಟು. ಇವಳ ಉದ್ದೇಶ ಸೌಜನ್ಯ ಹೋರಾಟಗಾರರನ್ನು ರುಂಡ ಚೆಂಡಾಡಬೇಕು ಮತ್ತು ಹೋರಾಟವನ್ನು ಹೇಗಾದರೂ ಮಾಡಿ ಸ್ಟಾಪ್ ಮಾಡಬೇಕು. ಮತ್ತಿನ್ನೊಂದು ಹೇಳ್ತಾಳೆ,
ಧರ್ಮಸ್ಥಳದಲ್ಲಿ ಯಕ್ಷಗಾನ ಎಂಬ ಬಯಲಾಟ ಇದೆಯಂತೆ, ಅದನ್ನು ತಡಿಬೇಕು, ಹೇಗಾದರೂ ಮಾಡಿ ತಡಿಬೇಕಂತೇಳಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾಳೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಯಕ್ಷಗಾನಕ್ಕೆ ಮತ್ತು ಸೌಜನ್ಯ ಹೋರಾಟಗಾರರು ಬರ್ಬೋದಲ್ವಾ? ಯಕ್ಷ ನಾಟಕಕ್ಕೆ ನಮ್ಮ ಸೌಜನ್ಯ ಹೋರಾಟಗಾರರು ಬರ್ಬೋದು, ಅದರಲ್ಲಿ ಪಾತ್ರ ವಹಿಸಿರ್ಬೋದು, ನನಗಂತೂ ಗೊತ್ತಿಲ್ಲ. ಈ ನಾಟಕವನ್ನು, ಈ ಬಯಲಾಟವನ್ನು ನಿಲ್ಲಿಸ್ಬೇಕಂತೇಳಿ ನನಗೆ ಮೆಸೇಜ್ ಮಾಡಿದ್ದಾಳೆ. ಓಹೋ ರಂಡೆ ಮುಂಡೆ, ಓಹೋ ರಂಡೆ ಮುಂಡೆ, ಮುಂದಿದೆ ನಿನಗೆ ಮಾರಿ ಹಬ್ಬ. ನನಗೆ ಕಳಿಸ್ತೀಯಾ? ಮುಂದೆ ಇದೆ ಮಾರಿ ಹಬ್ಬ ಮಗನೇ. ಓಹೋ, ನಾನು ನಿನ್ನ ಮಗ ಅಲ್ಲ ತಾಯಿ, ನಿನ್ನಂಥ ತಾಯಿ ನನಗೆ ಬೇಕಾಗಿಲ್ಲ. ನೀನೊಬ್ಬ ನೀಚ ಕಚಡ ಮುಂಡೆ. ಡಾಕ್ಟರ್ ನಕಲಿ ದೇವಮಾನವನ ಉಚ್ಚೆ ಹೇಲು ತಿಂದಂತಹ ಮುಂಡೆ ನನಗೆ ತಾಯಿ ಆಗೋದು ಬೇಡ. ನಮಸ್ಕಾರ ಎಲ್ಲರಿಗೂ.